ಇತ್ತೀಚೆಗೆ ಗ್ರಾಮ ದೇವತೆ ಜಾತ್ರಾ ನಿಮಿತ್ತವಾಗಿ ಬಳಸಿದ್ದ ಆ ಜಾಗದ ಕುರಿತು ಎದ್ದಿರುವ ಆರೋಪಗಳು ಈಗ ವೈಯಕ್ತಿಕ ದ್ವೇಷಕ್ಕೆ ಎಡೆಮಾಡಿಕೊಡ್ತಾ ಎಂಬ ಮಾತು ನಗರದ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಹೋರಾಟಗಾರರ ಹಾಗೂ ಪುರಸಭೆ ಅಧ್ಯಕ್ಷನ ಮಧ್ಯೆ ಈಗ ವಾಕ್ಸಮರ ಶುರುವಾಗಿದೆ. ಹೀಗೆ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡನ ಮೇಲೆ ಕೇಳಿಬಂದ ಆರೋಪದ ಹಿನ್ನೆಲೆ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಪುರಸಭೆ ಅಧ್ಯಕ್ಷನ ವಿರುದ್ಧ ಕಿಡಿಕಾರಿದ್ದಾರೆ. ಅಧ್ಯಕ್ಷ, ನಾನೊಬ್ಬ ಡಿಗ್ರಿ ಮ್ಯಾನ್. ನಮ್ಮ ತಂದೆ ತಾಯಿಗಳ 10 ಎಕರೆ ಜಮೀನು ನನ್ನ ಪಾಲು ಕೊಟ್ಟಿದ್ದಾರೆ. ಸಾಕಷ್ಟು ವರ್ಷಕ್ಕೆ 15ರಿಂದ 20 ಲಕ್ಷ ರೂಪಾಯಿ ಕಬ್ಬಿನ ಬೆಳೆ ಕೊಟ್ಟಿದ್ದಾರೆ. ನಿನ್ನ ನಾಯಿ ಭಿಕ್ಷೆ ಬೆಳೆ ಕೊಟ್ಟಿದ್ದಾರೆ. ನಾನು ಸುಳ್ಳು ಹೇಳ, ಸುಳ್ಳಿಗೆ ಜಯವಿಲ್ಲ. ನಿನ್ನ ನಾವು ಪಡೆಯಿಲ್ಲ. ಸುಳ್ಳು ಹೇಳಿದ್ರೆ ನಿನ್ನಂತ ಗುಂಡ ಅಧ್ಯಕ್ಷ ಈ ನಮ್ಮ ಹುದ್ದೆಗಳ ಪ್ರಾಬಲ್ಯ ಇರುವುದು ಅನ್ಲೈಕ್ ನೀವು. ನಿನ್ನಂತ ನಾಲ್ಕು ಅಧ್ಯಕ್ಷ ಇರಲೇಬಾರದು. ನಾವು ಇಡೀ ಜಿಲ್ಲೆಯಾದ್ಯಂತ ಮಾಡಬಹುದು. ಹೌದು, ಮುದ್ದೇಬಿಹಾಳದ ಗ್ರಾಮ ದೇವತೆ ಜಾತ್ರಾ ನಿಮಿತ್ತವಾಗಿ ತಾಲೂಕ್ ಪಂಚಾಯತ್ಗೆ ಸಂಬಂಧಿಸಿದ ಜಾಗದಲ್ಲಿ ಮನರಂಜನೆ ಕಾರ್ಯಕ್ರಮ ನಡೆದಿದ್ದು, ಈಗ ಆ ವಿಷಯ ನಗರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೊನ್ನೆಯಷ್ಟೇ ವಿವಿಧ ದಲಿತ ಪರ ಮುಖಂಡರು ಆ ಜಾಗದಲ್ಲಿದ್ದ ಕಟ್ಟಡಗಳನ್ನು ಕೆಡವಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರ ಬೆನ್ನಲ್ಲೇ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪುರಸಭೆಗೆ ಕಾರಣ ಕೇಳಿ ಪತ್ರ ಹೊರಡಿಸಿದರು. ಈ ಬೆಳವಣಿಗೆ ಮಧ್ಯೆ ಪುರಸಭೆ ಅಧ್ಯಕ್ಷ ಹೋರಾಟಗಾರ ಹರೀಶ್ ನಾಟಿಗಾರ್ ಮೇಲೆ ಗಂಭೀರವಾದ ಆರೋಪ ಮಾಡಿ ಈಗ ಪುರಸಭೆ ಅಧ್ಯಕ್ಷನ ವಿರುದ್ಧ ಆ ದಲಿತ ಮುಖಂಡ ಹರೀಶ್ ನಾಟಿಗಾರ್ ಕಿಡಿಕಾರಿದ್ದಾರೆ. ಸರ್ಕಾರಿ ನೌಕರರು ಅವರು ನಿನ್ನ ಮನೆ ಕೆಲಸ ಮಾಡಕ್ಕೆ ಬಂದಿಲ್ಲ. ಅವರು ಸರ್ಕಾರದ ಕೆಲಸ ದಿನನಿತ್ಯ ದಶಕಗಳಲ್ಲಿ ಬಂದು ಕಸ ಹೋಗ್ತಿರ್ತಾರ, ಏನು ಹೆಂಗೆ ಬೆಳೆದಿರ್ತಾರ. ನೀನು ಅದನ್ನು ಸಹಿಸೋಕ್ಕಾಗಿಲ್ಲ. ನಿಮಗೆ ಬೇರೆ ನಿಮ್ಮ ಜಾತಿಯವ್ರ ಸ್ವಜಾತಿಯವ್ರನ್ನ ಅವ್ರ ಮೇಲೆ ಜೂ ಬಿಟ್ಟು ಅವ್ರು ನೌಕರಿ ಎಂತ ಪ್ರಯತ್ನ ಮಾಡ್ತಿಲ್ಲ. ನಾಚಿ ಬರ್ಬೇಕು. ನೀನು ಅಧ್ಯಕ್ಷರಿಗೆ ನೀನು ಗುಂಡ, ಒಬ್ಬ ಗುಂಡ ಅಧ್ಯಕ್ಷ. ನೀವು ನಿನ್ನ ಮೇಲೆ ಎಷ್ಟು ಕೆಲಸ, ಎಷ್ಟು ಅವಶ್ಯಕತೆ ಇತ್ತು. 1990ರಲ್ಲಿ ಹಾಕೊಂಡಿದ್ದಾಗ ಜಾತಿ ನಿಂದ ಕೇಸ್ ಐತಿ, ಗುಂಡ ಯಾಕೆ ಕೆಲಸ ಐತಿ. ಇದನ್ನೆಲ್ಲ ಇಟ್ಕೊಂಡು ನನಗೆ ಬಗ್ಗೆ ಆಗಿಲ್ಲ. ನಾಳೆ ಸೋಮವಾರದಿಂದ ನಾವು ಇಲ್ಲಿ ಕೇಳ್ತೀವಿ. ನಮ್ದು ಆತ್ಮ ನೋವಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿಕೆ ಇಷ್ಟಪಡ್ತೀನಿ. ನನಗೆ ನ್ಯಾಯ, ನಮಗೆ ನಮಗೆ ನ್ಯಾಯ ಸಿಗುವವರೆಗೆ ನಿನ್ನ ನಾವು ಬಿಡುವುದಿಲ್ಲ. ಇಲ್ಲಿಂದ ಅಲ್ಲಿಂದ ಕಾಪಿಟ್ಟವರಿಗೆ ಬಿಡುವುದಿಲ್ಲ. ನೀನೇನೇನು ಹೊರಗೆ ಮಾಡಿರೋದು ಪ್ರತಿಯೊಂದು ನಿಂತಿರ್ತೀನಿ. ನಾನು ಮುಂದಿನ ದಿನವಾರದಲ್ಲಿ ಸೋಮವಾರದಿಂದ ನಮ್ಮ ಹೋರಾಟ ಪ್ರಾರಂಭವಾಗ್ತದೆ. ನೀ ಯಾರು ಹೇಳ್ತೀಯೋ ಪೊಲೀಸರಿಗೆ ನಮ್ಮ ಹತ್ತಿಸ್ತೀಯೋ, ಜೈಲಿಗೆ ಹಾಕಿಸ್ತೀಯೋ, ನಿನ್ನ ಹತ್ರ ದುಡ್ಡು ಮಾಡ್ತೀಯಲ್ಲ, ಏನ್ ಮಾಡ್ತೀನಿ ನೀನು? ದಿನ ವಸೂಲಿ ಮಾಡಿಸ್ತೀಯಲ್ಲ ದುಡ್ಡನ್ನು. ವಸೂಲಿ ಮಾಡಿ ದುಡ್ಡು ಸುಮಾರು 3ರಿಂದ 4 ಕೋಟಿ ದುಡ್ಡು ನೀನು ಏನ್ ಮಾಡಿದೆ ಅನ್ನೋದು ನನಗೆ ಗೊತ್ತು. ಒಂದು ಲೈಟ್ ಸೋಕಿ ಇನ್ನೂ ಲೈಟ್ ಹೈದರಾಬಾದ್ ನೋಡಿ ಕಂಪೌಂಡ್ ಮೇಲೆ ಎಲ್ಲ ಲೈಟ್ಸ್ ಹಾಕಿದ್ದು ನಾನು ಹಾಕಿದ್ದು 2.5 ವರ್ಷ ಆಯ್ತು. ಅವು ಹೋಗಿದ್ದಾವ. ಒಂದು ಲೈಟ್ ಕೂಡ ಹತ್ತದಲ್ಲ. ನೀವು ನೋಡ್ಬಿಡಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದು ನಾನು ಹೇಳಿದ್ದ ಇಂಥ ಮನಸ್ಸ ಆವಾಸ ಹೆಸರು ತಗೊಂಡಿಲ್ಲ. ನೀವು ಒಬ್ಬ ಅಪರ್ಯಾವಂತ ಮನುಷ್ಯನಿಗೆ ನಿನ್ನ ಹತ್ರ ವಿದ್ಯೆ ಇಲ್ಲ. ನಿನ್ನ ಹತ್ರ ವಿದ್ಯೆ ಇಲ್ಲ. ಹೇಗಿತ್ತು ನಿನ್ನ ಮೊದಲೇ ವಿದ್ಯೆ ಕಲಿಸಿಲ್ಲ. ನಮ್ಮ ವಿದ್ಯಾವಂತ ನೀವು ತೇಜಸ್ವಿ ಮಾಡ್ತೀಯಲ್ಲ ನೀನು. ಡಿಗ್ರಿ ಮ್ಯಾನ್ ಮಿಸ್ಟರ್ ಅಧ್ಯಕ್ಷ, ನಾನೊಬ್ಬ ಡಿಗ್ರಿ ಮ್ಯಾನ್. ನಮ್ಮ ತಂದೆ ತಾಯಿಗಳ 10 ಎಕರೆ ಜಮೀನು ನನ್ನ ಪಾಲು ಕೊಟ್ಟಿದ್ದಾರೆ. ಸಾಕಷ್ಟು ವರ್ಷಕ್ಕೆ 15ರಿಂದ 20 ಲಕ್ಷ ರೂಪಾಯಿ ಕಬ್ಬಿನ ಬೆಳೆ ಕೊಟ್ಟಿದ್ದಾರೆ. ನಿನ್ನ ನಾಯಿ ಭಿಕ್ಷೆ ಬೆಳೆ ಕೊಟ್ಟಿದ್ದಾರೆ. ನಾನು ಕಾನೂನು ರೀತಿಯಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಇಒ ಅವರು ಪುರಸಭೆಗೆ ಕಟ್ಟಡಗಳ ಕೆಡವಿಕೆಗೆ ಕಾರಣ ಕೊಡಿ ಎಂದು ಪತ್ರ ರವಾನಿಸಿದ್ದಾರೆ. ಆದರೆ ಈ ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ಉತ್ತರ ಪುರಸಭೆ ಮುಖ್ಯಾಧಿಕಾರಿ ಅವರು ತಾಲೂಕ್ ಪಂಚಾಯತ್ ಇಒ ಅವರಿಗೆ ಕೊಡುತ್ತಾರೆ. ಹೀಗಿರುವಾಗ ಪುರಸಭೆ ಅಧ್ಯಕ್ಷ ಮಧ್ಯಸ್ಥಿಕೆ ವಹಿಸಿ ಪತ್ರಿಕೆಯೊಂದಕ್ಕೆ ನನ್ನ ವಿರುದ್ಧ ಹಣ ಬೇಡಿಕೆ ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನು ಸಾಬೀತುಪಡಿಸಲಿ, ಇಲ್ಲದಿದ್ದರೆ ಮುಂದೆ ನಿಮ್ಮ ವಿರುದ್ಧ ಹೋರಾಟ ಶತಸಿದ್ಧ ಎಂದು ಹರೀಶ್ ನಾಟಿಗಾರ್ ಅವರು ಪುರಸಭೆ ಅಧ್ಯಕ್ಷನಿಗೆ ಎಚ್ಚರಿಕೆ ನೀಡಿದರು. ಎಷ್ಟು ನೋವಾಗುತ್ತೆ ಅಂತಂದ್ರೆ 35 ವರ್ಷದ ಇತಿಹಾಸ ಇದೆ ನಮ್ಮ ಹೋರಾಟ ಜೀವನ.
ನಾನು ಸುಮಾರು 22-23 ವಯಸ್ಸಿಗೆ ನಾನು ಹೋರಾಟಕ್ಕೆ ಬಂದಿದ್ದೀನಿ. ನಂದು ಯಾವುದೇ ಯಾವ ಇಲಾಖೆಯಲ್ಲಿ ಆದ್ರೂ ಕೂಡ ಯಾವ ಒಬ್ಬ ದೊಡ್ಡ ವ್ಯಕ್ತಿಯಲ್ಲಿ ಕೂಡ ನಾನು ಕೈ ಚಾಲಿಸುವಂತ ವ್ಯಕ್ತಿ ಅಲ್ಲ. ಏಕಾಏಕಿ ನೀವು ನಿಮ್ಮ ಮೇಲೆ ಆರೋಪ ಬಂದಿದೆ ಅನ್ನೋದಕ್ಕೆ ಒಂದೇ ಒಂದು ಉದ್ದೇಶಕ್ಕಾಗಿ ಪುರಸಭೆ ಅಧ್ಯಕ್ಷ ಮೈಕು ಪ್ರಸಂಗಿ ಅನ್ನೋರು 5 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು ನಾನು ಕೊಡಕ್ಕಾಗಲಿಲ್ಲ, ಅದಕ್ಕಾಗಿ ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮುಂದೆ ಹೇಳಿದ್ರಲ್ಲ, ಇವತ್ತು ನಾನು ಹೇಳಿ ಚಾಲೆಂಜ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ. ನೀನು ನಿಜವಾದ ಮುಸ್ಲಿಮ್ಸ್ ಆಗ್ರಿ, ನೀವು ನಿಜವಾಗ್ಲು ನಿಮ್ಮ ಧರ್ಮ ಇದ್ದವ್ರಿ, ನಿನ್ನ ಕುರಾನ್ ಮೇಲೆ ಆಡವಾಗಿ ಹೇಳು, ನಿನ್ನ ಕುರಾನ್ ಪ್ರಶ್ನಿದ್ಯಲ್ಲ, 5 ಹೊತ್ತು ನಮಾಜ್ ಮಾಡ್ತಾ ಇದೆಯಲ್ಲ ನೀನು, ನಿನ್ನ ಕುರಾನ್ ಮೇಲೆ ನೀನು ಪ್ರಮಾಣ ಮಾಡಿ ಹೇಳು, ನಾನು ತೆಗೆದುಕೊಂಡಂತ ಅಮೌಂಟ್ ಕೇಳಿದ್ರೆ ನನಗೆ ಶಿಕ್ಷೆ, ನನಗೆ ಮರಣದಂಡ ಶಿಕ್ಷೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ, ಬುದ್ಧನ ಅಭಿಮಾನಿ, ಬಸವಣ್ಣನವರ ಅಭಿಮಾನಿ. ನಾನು ಯಾವತ್ತೂ ದೇವರನ್ನು ಕೂಡ ನಂಬುವುದಿಲ್ಲ. ನಾನು ಬುದ್ಧ ಬಸವ ಅಂಬೇಡ್ಕರ್ ಬಾಳ ಸಾಕ್ಷಿ ಹೇಳ್ತೀನಿ. ಒಂದೇ ಒಂದು ಶಬ್ದ, ನಿನಗೆ ಫೋನ್ ಮಾಡಿದ್ರ ಮುಖಾಂತರ ಏನಾದ್ರು ಹೇಳಿದಿಲ್ಲ, ನಿಮ್ಮ ಮನೆಗೆ ಬಂದಿದ್ದೀನ, ನಿಮ್ಮ ಆಫೀಸಿಗೆ ಬಂದಿದ್ದ, ಇಲ್ಲ ಯಾವ್ದಾದ್ರು ಸರ್ಕಲ್ನಾಗ ನಿಂತಿದ್ದ, ನೀನು ದುಡ್ಡು ಕೇಳಿದ್ದ, ನೀ ಯಾಕೆ ಹೇಳ್ತೀನಿ? ಜಾತ್ರಾ ಕಮಿಟಿ ಅಧ್ಯಕ್ಷ ನೀನು, ನಿನ್ನ ಹತ್ರ ದುಡ್ಡು ಇಲ್ಲ ಅಂತ ನಂಬಬೇಕೈತಿ. ನಾವು ಜಾತ್ರಾ ಕಮಿಟಿಯವರ ಸದಸ್ಯ ಇದ್ದೀನಿ. ನೀನ್ ಯಾಕೆ ನನ್ನ ಪ್ರಸಂಗ ಬೇಕಾದ್ರೆ ಕಳಿಸಿ ನಿನ್ ಜೆಸಿಗಳು ಯಾಕೆ ಕಳಿಸಿದ ಬಾರಿ ನೀವು ಸಾಧೋದಿಲ್ಲ, ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಿಲ್ಲ ಅಧ್ಯಕ್ಷ. ನಿನ್ನ ಜೆಸಿಬಿ ಅವರು ನಿನ್ನ ಪ್ರಸಂಗ ಜೆಸಿಗಳ ಅಂತ ಹೇಳುವುದಲ್ಲ, ಫೋಟೋ ಸಮೇತ ಸಾಕ್ಷಿ ಸಮೇತ ಮಾತ್ರ ದಾಖಲಾತಿ ಬಹಿರಂಗ ಪಡಿಸ್ತೀವಿ ನಾವು. ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ. ನನ್ನ ಮೇಲೆ ಆರೋಪ ಮಾಡ್ತೀಯಲ್ಲ ನೀನು, ಏನ್ ಮಾಡಿದ್ದೆ ನೀನು? ಕಮರ್ಷಿಯಲ್ ಅಂಗಡಿಗಳಿಗೆ ನೀನು ದುಡ್ಡು ತಗೊಂಡಿದ್ದು, ನೀರಿನ ನಡುಕೊಟ್ಟಿಲ್ಲ ನೀನು. ಯಾವ ಕಾಯ್ದೆಗಳ ವ್ಯಕ್ತಿ ಕಮರ್ಷಿಯಲ್ ಅಂಗಡಿಗಳಿಗೆ ನೀನು ಕುಡಿಯುವ ನೀರಿನ ವ್ಯವಸ್ಥೆ ಕೊಡ್ಬೇಕಂತ ಇದ್ಯಾ? ಇದೇ ವೇಳೆ ಪುರಸಭೆ ಅಧ್ಯಕ್ಷರಾಗಿದ್ದ ರಸೂಲ್ ಸಾಬ್ ದೇಸಾಯಿ ಹಾಗೂ ಅಲ್ಲಾಬಕ್ಷಿ ಡೌಳ್ಗಿ ಅವರನ್ನು ನೆನೆಸಿಕೊಂಡ ಹರೀಶ್ ನಾಟಿಕಾರ್, ರಸೂಲ್ ಸಾಬ್ ದೇಸಾಯಿ ಅವರು ಎಂದೂ ಜಾತಿ ದ್ವೇಷ ಸಾಧಿಸಿಲ್ಲ, ಅವರಂತ ಅಧ್ಯಕ್ಷರು ನೀನಾಗಲಿಕ್ಕೆ ಸಾಧ್ಯವಿಲ್ಲ, ನೀನೊಬ್ಬ ಅಜ್ಞಾನಿ, ನಿನಗೆ ಅಧ್ಯಕ್ಷರಾಗಿ ಹೇಗೆ ಕೆಲಸ ಮಾಡಬೇಕು ಎಂದು ಪರಿಜ್ಞಾನ ಕೂಡ ಇಲ್ಲ ಎಂದು ಪುರಸಭೆ ಅಧ್ಯಕ್ಷನ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದರು. ಶಾಸಕರು ನಿಮ್ಮ ಘನತೆಗೆ ಧಕ್ಕೆ ತರುತ್ತಾನೆ ಈ ಅಧ್ಯಕ್ಷ, ನನ್ನನ್ನು ತೇಜೋವಧೆ ಮಾಡಲು ಹೊರಟಿರುವ ಈ ಅಧ್ಯಕ್ಷನ ವಿರುದ್ಧ ಕ್ರಮ ಕೈಗೊಳ್ಳಿ, ಬುದ್ಧಿ ಮಾತು ಹೇಳಿ, ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಕೈಗೊಳ್ಳುವುದಾಗಿ ತಿಳಿಸಿದರು. ಸುಳ್ಳಿಗೆ ಜಯವಿಲ್ಲ, ನಿನ್ನ ನಾವು ಪಡೆಯಿಲ್ಲ. ಸುಳ್ಳು ಹೇಳಿದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ಇದು ಹೋರಾಟ ನಮ್ಮಪ್ಪ ಕಳಿಸಿಕೊಟ್ಟಂತ ರಕ್ತ, ಇದು ರೋಷಾರೋಗ್ಯವಾಗಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ನಿನ್ನಂತ ಗುಂಡಾ ಅಧ್ಯಕ್ಷ ಈ ನಮ್ಮ ಮುಂದೆ ಇರುವುದು ಅನ್ಲೈಕ್ ನಿನ್ನ ಮೇಲೆ ಕೇಸ್ ದಿವಸ ಎಷ್ಟು ದೌರ್ಜನ್ಯ ಮಾಡ್ತೀಯ, ನೀನ್ ಏನೇನ್ ಮಾಡ್ತಾರೆ ಸೋಮವಾರ ದಿವಸ ನಾವು ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಅವಾಗ ಎಳೆಯಾಗಿ ನಿನಗೆಲ್ಲ ನಾನು ಬಿಚ್ಚಿಡ್ತೀನಿ. ಯಾಕೆ ನಿನ್ನ ಸ್ವಜಾತಿಯವರು ಬೇಕಾಗಿಲ್ಲ, ಕೆಲವೊಂದು ಸ್ವಜಾತಿಯವರು ಬೇಕಾಗಿ ಮುಸ್ಲಿಮರ ಎಲ್ಲ ಬಹಳ ಭದ್ರವಾಗಿರ್ತಕ್ಕಂಥ ವಿಷಯ. ಇಡೀ ಹಿರಿಯರಾದಂತ ಮುಸ್ಲಿಂ ಸಮಾಜದ ಗೌರವ ಕೊಡ್ತಾರೆ, ನಾನು ಅವ್ರಿಗೆ ಗೌರವ ಕೊಡ್ತೀನಿ. ನೀ ಅವ್ರಿಗೆ ಗೌರವ ಕೊಡಲಾರ್ದು ನಿನ್ನ ತಂದೆ ತಾಯಿ ಗೌರವ ಕೊಡಲಾರ್ದಂತ ಮನುಷ್ಯ ನೀನು, ನನಗೆ ಗೌರವ ಕೊಡ್ತೀಯ ನೀನು? ನನಗೆ ಗೌರವಿಸ್ತೀಯಲ್ಲ ನೀನು? ನಿನ್ನಂತ ನಾಗರಿಕ ಅಧ್ಯಕ್ಷ ಇರಲೇಬಾರದು. ನಾವು ಉಗ್ರವಾದ ಇಡೀ ಜಿಲ್ಲೆಯಾದ್ಯಂತ ಮಾಡ್ತೀವಿ. ನಾನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಹೇಳ್ತಾ ಇದ್ದೀನಿ, ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ವ್ಯಾಪಿಸ್ತದ ನಿನ್ನ ಮ್ಯಾಲ ನಾವು ಇವತ್ತು ನಾಳೆ ಸೋಮವಾರ ದಿವಸ ಮಾರ್ಗದರ್ಶನ ಮೊಕದ್ದಮೆ ಹಾಕಿದ್ವಿ. ದಾಖಲೆ ಸಮಿತಿ ಕೊಡದೆ ಹೋದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ಯಾವ ಪತ್ರಿಕೆಯಲ್ಲಿ ಬಂದಿದ್ದಾರೆ ಅವ್ನಿಗೆ ದಾಖಲೆ ಕೇಳಿ, ನನಗೂ ಕೇಳಿ, ಅವ್ರು ಏನಾದ್ರು ಮಾಡ್ತಿರೋದನ್ನ ದಾಖಲೆ ಕೊಡ್ತಿದ್ವಿ. ಈಗಾಗಲೇ ಇಲ್ಲೇ ನಮ್ಮ ಇಂದ್ರಾನಗರದಲ್ಲಿ ಕೂಡ ನೀವು ದೌರ್ಜನ್ಯ ಮಾಡಿ ಹೋಗಿದ್ದು ಎಲ್ಲ ನಿಮ್ಮ ದೈನಿಕ ಮಹಿಳೆಯರಿಗೆ ಹಾಕಿದ್ದೀರಿ. ನೀನು ಕಟ್ಟಪ್ಪ ಫೋಟೋ ಐತೆ ನಿನ್ನ ರಾಜ್ಯದ ಇನ್ನೂ ಮಾನ್ಯ
ಸಮುದಾಯಕ್ಕೆ ಇವನೊಬ್ಬ ಬಹಳ ಅನ್ಯಾಯ ಮಾಡ್ತಾ ಇದ್ದಾನೆ. ದಯವಿಟ್ಟು ಇವನನ್ನು ಇಲ್ಲಿಂದ ಮೊದಲು ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸಿ ದಯವಿಟ್ಟು ಕೇಳುವ ಶಾಸಕರು ನಾವು ಹೇಳಲಿಕ್ಕೆ ಇಷ್ಟಪಟ್ಟು. ಒಟ್ಟಿನಲ್ಲಿ ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದ ಸಿಬ್ಬಂದಿಗಳ ಕಟ್ಟಡಗಳು ನೆಲಸಮ, ಜೊತೆಗೆ ಸಾಮರ್ಥ್ಯ ಸೌಧ ಕಟ್ಟಡ ಉದ್ಘಾಟನೆಯಾಗದೆ ಕೆಡವಿದ್ದಕ್ಕೆ ಆರಂಭವಾಗಿರುವ ಈ ವಿವಾದ ಈಗ ವೈಯಕ್ತಿಕ ದ್ವೇಷಕ್ಕೆ ಇಳಿದಿದ್ದು ಪುರಸಭೆ ಅಧ್ಯಕ್ಷ ಮತ್ತು ದಲಿತ ಮುಖಂಡರ ಮಧ್ಯೆ ಭಾರಿ ಜಡತ್ವ ಸಾಧಿಸಿದೆ. ಜೊತೆಗೆ ಈ ಕಟ್ಟಡ ಕೆಡವಿಕೆಗೆ ಉಂಟಾಗಿರುವ ವಿವಾದವನ್ನು ಬೇರೆಡೆಗೆ ಎಳೆಯಲು ಉದ್ದೇಶಪೂರ್ವಕವಾಗಿ ಪುರಸಭೆ ಅಧ್ಯಕ್ಷರು ಹರೀಶ್ ನಾಟಿಕಾರರನ್ನು ಮೇಲೆ ಹಣದ ಬೇಡಿಕೆ ಆರೋಪ ಮಾಡಿದ್ರ. ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರು? ಊರಿನ ಜಾತ್ರೆ ಅಂದ ಮೇಲಕ್ಕೆ ಅದಕ್ಕೊಂದು ಕಮಿಟಿ ಇರುತ್ತದೆ. ನಗರದ ಎಲ್ಲ ಸಮುದಾಯದ ಹಿರಿಯರು ಆ ಕಮಿಟಿಯಲ್ಲಿರುತ್ತಾರೆ. ಅವರ ಗಮನಕ್ಕೆ ತಂದು ಈ ಕೆಲಸ ಮಾಡಿರಬಹುದು ಅಲ್ವಾ? ಹೀಗಿರುವಾಗ ಈ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿರುವುದೇಕೆ ಎಂಬ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕಾದು ನೋಡೋಣ, ಈ ವಿವಾದ ಕೊನೆಗೊಳ್ಳುತ್ತಾ ಅಥವಾ ಮುಂದುವರಿಯುತ್ತಾ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.